ಓ ನಂಗೂ ಪ್ರೀತಿ ಮಾಡೋ ಆಸೆ ಬಂತು. ಅನ್ಯರ ವಿಚಾರಕ್ಕೆ ತಲೆ ಹಾಕುವಂಥ ಪ್ರಯತ್ನಕ್ಕೆ ಹೋಗದಿದ್ದಲ್ಲಿ ಉತ್ತಮವಾದ ಪ್ರಗತಿ ಸಾಧ್ಯ. ಓ ನಂಗೂ ಪ್ರೀತಿ ಮಾಡೋ ಆಸೆ ಬಂತು, ಆ ಕಮಲಿ ಮೇಲೆ ನನ್ನ ಮನಸ್ಸು ಬಿತ್ತು. ಬೆಳಿಗ್ಗೆ ಟಿವಿಯಲ್ಲಿ ಜ್ಯೋತಿಷ್ಯ, ರಾತ್ರಿ ಮತ್ತೊಬ್ಬರ ಹೆಂಡತಿಯ ಜೊತೆ ಲೀಲಾವಿಲಾಸ. ಜನರ ಭವಿಷ್ಯ ಹೇಳುತ್ತಿದ್ದ ಗುರೂಜಿ ಇಂದು ಕೊಲೆ ಆರೋಪಿಯಾಗಿ ಜೈಲು ಪಾಲು. ಉತ್ತರ ಕನ್ನಡ ಜಿಲ್ಲೆಯನ್ನು ನಡುಗಿಸಿದ ಸಿದ್ದಾಪುರದ ಕೊಲೆ ಪ್ರಕರಣದಲ್ಲಿ ಪ್ರಖ್ಯಾತ ಜ್ಯೋತಿಷಿ ಕಮಲಾಕರ್ ಭಟ್ ಸೇರಿದಂತೆ ಒಟ್ಟು 7 ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಈ ಕಥೆ ಶುರುವಾಗಿದ್ದು ಒಂದು ಅಕ್ರಮ ಸಂಬಂಧದಿಂದ. ಬೆಂಗಳೂರಿನಲ್ಲಿ ಪರಿಚಯ, ಕಚೇರಿಯಲ್ಲಿ ಕೆಲಸ, ನಂತರ ಲವ್ವಿಡವಿ. ಸುಚಿತ್ರಾ ಅನ್ನೋ ಮಹಿಳೆ ತನ್ನ ಗಂಡನನ್ನೇ ಬಿಟ್ಟು ಜ್ಯೋತಿಷಿ ಕಮಲಾಕರ್ ಭಟ್ ಹಿಂದೆ ಬಿದ್ದಳು. ಶಿವಮೊಗ್ಗದಲ್ಲಿ ಬಾಡಿಗೆ ಮನೆ, ಐಷಾರಾಮಿ ಜೀವನ, 2 ಕಾರು, ಡ್ಯಾನ್ಸ್, ರೀಲ್ಸ್, ಬಿಂದಾಸ್ ಲೈಫ್. ಬೆಂಗಳೂರಿನಲ್ಲಿ ಪರಿಚಯವಾದ ಕಮಲಾಕರ್ ಭಟ್ ಮತ್ತು ಸುಚಿತ್ರಾ ನಂತರ ಕೆಲಸದ ನೆಪದಲ್ಲಿ ಹತ್ತಿರವಾಗಿದ್ದು ಅವರ ನಡುವಿನ ಅಕ್ರಮ ಸಂಬಂಧವೇ ಒಂದು ಕುಟುಂಬದ ವಿನಾಶಕ್ಕೆ ಕಾರಣವಾಗಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ಸುಚಿತ್ರಾ ಪತಿ ಮಹೇಶ್ ನಾಯ್ಕ್ ಈ ಸಂಬಂಧವನ್ನು ಪ್ರಶ್ನಿಸಿದ್ದೇ ಮಹಾರದ್ಧಾಂತಕ್ಕೆ ಕಾರಣವಾಯಿತು. ಶಿವಮೊಗ್ಗದಿಂದ ಕರೆಸಿಕೊಂಡ ಆರೋಪಿಗಳ ಗುಂಪು ಸಿದ್ದಾಪುರಕ್ಕೆ ತೆರಳಿ ಹಲ್ಲೆ ನಡೆಸಿದೆ. ಈ ವೇಳೆ ತಡೆಯಲು ಬಂದ ಮಹೇಶ್ ನಾಯ್ಕ್ ಅವರ ಸಹೋದರ ವಸಂತ್ ನಾಯ್ಕ್ ಮೇಲೆ ಚಾಕು ಇರಿದು ಕೊಲೆ ಮಾಡಲಾಗಿದೆ. ಘಟನೆಯಲ್ಲಿ ಮಹೇಶ್ ನಾಯ್ಕ್ ಮತ್ತು ಕುಮಾರ್ ಎಂಬವರು ಗಂಭೀರವಾಗಿ ಗಾಯಗೊಂಡಿದ್ದು ವಸಂತ್ ನಾಯ್ಕ್ ಆಸ್ಪತ್ರೆ ಮಾರ್ಗ ಮಧ್ಯೆಯೇ ಮೃತಪಟ್ಟಿದ್ದಾರೆ. ಸುಚಿತ್ರಾ ಪತಿ ಬೆಂಗಳೂರಿನ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ರೆ ಸುಚಿತ್ರಾ ಸಿದ್ದಾಪುರದಲ್ಲಿ ಡ್ಯಾನ್ಸ್ ಕ್ಲಾಸ್ ನಡೆಸುತ್ತಿದ್ದಳು. ರೀಲ್ಸ್, ಡ್ಯಾನ್ಸ್ ಅಂತ ಐಷಾರಾಮಿ ಲೈಫ್ ಹಿಂದೆ ಬಿದ್ದ ಸುಚಿತ್ರಾ ಗಂಡನಿಂದ ದೂರ ಆಗಿ ಕಮಲಾಕರ್ ಭಟ್ ಹಿಂದೆ ಬಿದ್ದಿದ್ದಳು. ಶಿವಮೊಗ್ಗದಲ್ಲಿ ಈಕೆಗಾಗಿ ಬಾಡಿಗೆ ಮನೆ ಮಾಡಿಕೊಟ್ಟಿದ್ದ ಕಮಲಾಕರ ಓಡಾಟಕ್ಕೆ 2 ಕಾರು ಕೊಟ್ಟಿದ್ದ. ಹೀಗಾಗಿ ಬಿಂದಾಸ್ ಲೈಫ್ ಲೀಡ್ ಮಾಡುತ್ತಿದ್ದ ಸುಚಿತ್ರಾ ಹರ್ಷ ಎನ್ನುವ ಕಾರು ಚಾಲಕನನ್ನು ಇಟ್ಟುಕೊಂಡಿದ್ದಳು. ಬಳಿಕ ತನ್ನ ಗುರೂಜಿ ನಡುವೆ ಅಡ್ಡಿಯಾಗಿದ್ದ ಸ್ವಂತ ಮಗಳನ್ನೇ ಮನೆಯಿಂದ ಹೊರ ಹೋಗು ಎಂದಿದ್ದಳಂತೆ. ಇಲ್ಲದಿದ್ರೆ ವಿಷ ಹಾಕಿ ಕೊಲ್ಲುವುದಾಗಿ ಬೆದರಿಕೆ ಹಾಕಿದ್ದಳಂತೆ. ಸ್ವಾಮೀಜಿ ಜೊತೆ ತಾಯಿಯ ಅಕ್ರಮ ಸಂಬಂಧದ ವಿಚಾರ ಸುಚಿತ್ರಾ ಪುತ್ರಿಗೆ ಗೊತ್ತಾಗಿದ್ದು ವಿಚಾರವನ್ನು ತಂದೆ ಮಹೇಶ್ ನಾಯ್ಕಗೆ ಆಕೆ ತಿಳಿಸಿದ್ದಳು. ಇದೇ ವಿಚಾರವಾಗಿ ಮಹೇಶ್ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ದ ಕಾರಣ ಸುಚಿತ್ರಾ, ಆಕೆಯ ತಂದೆ ಲೋಕನಾಥ್ ಮತ್ತು ಸಹಚರನಿಂದ ಹಲ್ಲೆ ನಡೆಸಲಾಗಿದೆ. ಘಟನೆಯಲ್ಲಿ ಸುಚಿತ್ರಾ ಪತಿ ಮಹೇಶ್, ವಸಂತ್ ನಾಯ್ಕ ಮತ್ತು ಕುಮಾರ್ ಗಂಭೀರ ಗಾಯಗೊಂಡಿದ್ದು ಈ ಪೈಕಿ ವಸಂತ್ ನಾಯ್ಕ ಆಸ್ಪತ್ರೆ ಮಾರ್ಗ ಮಧ್ಯೆಯೇ ಮೃತಪಟ್ಟಿದ್ದಾರೆ. ಉಳಿದ ಇಬ್ಬರಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಇನ್ನು ಘಟನೆ ಸಂಬಂಧ ಕೃತ್ಯವೆಸಗಿ ಪರಾರಿಯಾಗುತ್ತಿದ್ದ ಗುರೂಜಿ ಸೇರಿ 7 ಜನರನ್ನು ಪೊಲೀಸರು ವಶಕ್ಕೆ ಒಯ್ದಿದ್ದಾರೆ. ಶಿವಮೊಗ್ಗದಲ್ಲಿ 3 ಹಾಗೂ ಸಿದ್ದಾಪುರದಲ್ಲಿ 4 ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಪ್ರಕರಣದಲ್ಲಿ A1 ಸುಚಿತ್ರಾ, A2 ಲೋಕನಾಥ ಚೌಡಪ್ಪ ನಾಯ್ಕ್, A3 ಅಪರಿಚಿತರು ಹಾಗೂ A4 ಕಮಲಾಕರ ಭಟ್ ಸ್ವಾಮೀಜಿ ಆಗಿದ್ದು ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸುಚಿತ್ರಾಳ ಮಗಳು ತಾಯಿಯ ಬಗ್ಗೆ ಮಾಧ್ಯಮದ ಮುಂದೆ ಹೇಳಿದ್ದು, ಕಳೆದ 6 ತಿಂಗಳಿಂದ ಶಿವಮೊಗ್ಗದಲ್ಲಿ ತಾಯಿ ಜೊತೆ ವಾಸವಾಗಿದ್ದು ತಾಯಿ ಮತ್ತು ಕಮಲಾಕರ್ ಭಟ್ ಇಬ್ಬರು ಸೇರಿ ನನಗೆ ಜೀವ ಬೆದರಿಕೆ ಹಾಕುತ್ತಿದ್ದರು. ಮನೆ ಬಿಟ್ಟು ಹೋಗಲು ಇಬ್ಬರು ಬಲವಂತ ಮಾಡುತ್ತಿದ್ದರು. ಈ ಹಿನ್ನೆಲೆ ನಾನು ತಂದೆಗೆ ಮಾಹಿತಿ ನೀಡಿದೆ. ತಂದೆ ಊರಿಗೆ ಬರಲು ಸೂಚನೆ ನೀಡಿದರು. ಅದರಂತೆ ನಾನು ಸಿದ್ದಾಪುರಕ್ಕೆ ಹೋಗಿ ದೂರು ನೀಡಿರುವೆ. ನನ್ನ ತಂದೆ ಮತ್ತು ದೊಡ್ಡಪ್ಪ ಮೇಲೆ ಅಟ್ಯಾಕ್ ಮಾಡಿದ್ದು ಘಟನೆಯಲ್ಲಿ ದೊಡ್ಡಪ್ಪ ಮೃತಪಟ್ಟಿದ್ದಾರೆ. ಗುರುಜಿ ಮತ್ತು ತಾಯಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದಿದ್ದಾಳೆ. ರೀಲ್ಸ್ ನಲ್ಲೇ ನುಲಿಯುತ್ತಿದ್ರೆ ಭವಿಷ್ಯ ಹೇಳ್ತಿದ್ದ ಜ್ಯೋತಿಷಿ ಕ್ಲೀನ್ ಬೋಲ್ಡ್ ಆಗಿದ್ದ. 2 ಮಕ್ಕಳ ತಾಯಿ ಸುಚಿತ್ರಾ ಹಾಗೂ ಕಮಲಾಕರ್ ಭಟ್ ನಡುವೆ ಅಕ್ರಮ ಸಂಬಂಧ ಬೆಳೆದಿತ್ತು. ಇದೇ ಸಂಬಂಧ ಅಮಾಯಕನ ಬಲಿ ಪಡೆದಿದೆ. ಬೆದರಿಕೆ ಹಾಕಲು ಹೋಗಿದ್ದ ಕಮಲಾಕರನ ಗ್ಯಾಂಗ್ ಹೆಣ ಬೀಳಿಸಿದ್ದು ಇದೀಗ ಕೊಲೆ ಕೇಸ್ನಲ್ಲಿ ಈ ಕಮಲಾಕರ್ ಜೈಲು ಪಾಲಾಗಿದ್ದಾನೆ. ಕಮಲಾಕರ ಜೈಲು ಪಾಲಾಗುವುದಕ್ಕೆ ಕಾರಣವೇ ಈಕೆಯ ಸಾಂಗತ್ಯ.
ಬಡ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಕಮಲಾಕರ್ ಭಟ್ ಒಂದು ಹೊತ್ತಿನ ಊಟಕ್ಕೂ ಸಂಕಷ್ಟ ಅನುಭವಿಸಿದವರು. ಕೇರಳದಲ್ಲಿ 14 ವರ್ಷ ವೇದ ಮತ್ತು ಜ್ಯೋತಿಷ್ಯ ಅಧ್ಯಯನ ಮಾಡಿ ಹಾಸನದ ಅರಸೀಕೆರೆಯ ಮುಸ್ಲಿಂ ಕಾಲೇಜಿನಲ್ಲಿ ಸಂಸ್ಕೃತ ಕಲಿಸಿದ ಹಿನ್ನೆಲೆ ಇವರದ್ದು. ಅನಾಥಾಶ್ರಮಗಳಿಗೆ 4 ಓಮ್ನಿ ವ್ಯಾನ್ಗಳ ಮೂಲಕ ಊಟ ಸಾಗಿಸುವ ಇವರ ಅಭಿಯಾನ ಅದೆಷ್ಟೋ ಜನರಿಗೆ ಮಾದರಿಯಾಗಿತ್ತು. ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆ, ವೃಕ್ಷಾಭಿಯಾನದಂತಹ ಪುಣ್ಯದ ಕೆಲಸಗಳಿಂದಾಗಿ ಸಮಾಜ ಇವರನ್ನು ಗುರೂಜಿ ಎಂದು ಗೌರವಿಸಿತ್ತು. ಆದರೆ ಈ ಪುಣ್ಯದ ಕೆಲಸಗಳ ಹಿಂದಿದ್ದ ಸಮಾಜ ಸೇವಕನ ಮುಖವಾಡ ಕಳಚಿದ್ದು ಸುಚಿತ್ರಾ ಎಂಬುವವರ ಸುಂದರ ಸಂಸಾರಕ್ಕೆ ಈ ಕಳ್ಳ ಜ್ಯೋತಿಷ್ಯ ಕೈ ಹಾಕಿದಾಗ ಸಮಾಜ ಸೇವೆಯನ್ನು ಮಾಡಿಕೊಂಡು ಪ್ರಸಿದ್ಧಿ ಗಳಿಸಿದ್ದ ಗುರೂಜಿ ಮಹಿಳೆಯೊಂದಿಗೆ ಬೆಳೆಸಿಕೊಂಡ ಈ ಅಕ್ರಮ ಸಂಬಂಧ ಮತ್ತು ಹಠಮಾರಿ ವರ್ತನೆ ಒಂದು ಕುಟುಂಬದಲ್ಲಿ ಸ್ಮಶಾನ ಮೌನ ಆವರಿಸಿದ್ದು ಮಕ್ಕಳು ಅಪ್ಪ ಅಮ್ಮನ ಸ್ಥಿತಿ ಕಂಡು ಕಂಗಾಲಾಗಿದ್ದಾರೆ. ಮತ್ತೊಬ್ಬನ ಸಂಸಾರ ಹಾಳು ಮಾಡುವ ಎಲ್ಲರಿಗೂ ಒಂದಲ್ಲ ಒಂದಿನ ಇದೇ ಸ್ಥಿತಿ. ದಿನವೂ 700 ಮಂದಿಗೆ ಅನ್ನ ನೀಡುತ್ತಿದ್ದ ಅದೇ ಜ್ಯೋತಿಷಿ ಈಗ ಇವನೇ ಮಾಡಿದ ಪಾಪಗಳಿಗೆ ಜೈಲಿನ ಊಟ ತಿನ್ನುತ್ತಿದ್ದಾನೆ. ಆದರೆ ಈ ಪುಣ್ಯದ ಕೆಲಸಗಳ ಹಿಂದಿದ್ದ ಸಮಾಜ ಸೇವಕನ ಮುಖವಾಡ ಕಳಚಿದ್ದು ಸುಚಿತ್ರಾ ಎಂಬುವವರ ಸುಂದರ ಸಂಸಾರಕ್ಕೆ ಕೈ ಹಾಕಿದಾಗ ಬೆಂಗಳೂರಿನಲ್ಲಿ ದುಡಿಯುತ್ತಿದ್ದ ಪತಿ ಮಹೇಶ್ ನಾಯ್ಕ್ ಅವರ ಅನುಪಸ್ಥಿತಿಯಲ್ಲಿ ಸುಚಿತ್ರಾರನ್ನು ಜ್ಯೋತಿಷ್ಯದ ಹೆಸರಲ್ಲಿ ತನ್ನ ಮರುಳಾಗಿಸಿದ ಈ ಜ್ಯೋತಿಷಿ ಅವರ ಸಂಸಾರದಲ್ಲಿ ಬಿರುಗಾಳಿ ಎಬ್ಬಿಸಿದ್ದಾನೆ. ತನ್ನ ಸ್ವಂತ ಮಕ್ಕಳಿಗಿಂತ ಈ ಗುರೂಜಿಯೇ ಮುಖ್ಯವೆಂಬಂತೆ ಮಹಿಳೆ ಸಿದ್ದಾಪುರದಿಂದ ಶಿವಮೊಗ್ಗಕ್ಕೆ ಓಡಿ ಹೋಗಿ ಈತನ ಮನೆಯಲ್ಲಿ ಆಶ್ರಯ ಪಡೆದಿದ್ದಳು. ಸ್ನೇಹಿತರೆ, ಇದು ಕೇವಲ ಒಂದು ಕ್ರೈಮ್ ನ್ಯೂಸ್ ಅಲ್ಲ, ಇದು ಒಡೆದು ಹೋದ ಒಂದು ಕುಟುಂಬದ ಅಳಲು, ಒಂದು ತಾಯಿಯ ತಪ್ಪು ನಿರ್ಧಾರ, ಒಬ್ಬ ಗುರೂಜಿಯ ತಪ್ಪು ದಾರಿ, ಮಧ್ಯದಲ್ಲಿ ನಲುಗಿ ಹೋದ ಮಕ್ಕಳು ಮತ್ತು ಮರಳದೆ ಹೋದ ಒಂದು ಜೀವ, ಅಪ್ಪನಿಗೂ ಅಮ್ಮನಿಗೂ ಮಧ್ಯೆ ನಿಂತು ಸತ್ಯ ಹೇಳಿದ ಮಗಳ ಧೈರ್ಯ. ಒಂದು ಕಾಲದಲ್ಲಿ ದೇವರ ಹೆಸರಿನಲ್ಲಿ ಗೌರವ ಪಡೆದವನು ಇಂದು ಅದೇ ದೇವರ ಮುಂದೆ ಉತ್ತರ ಕೊಡಬೇಕಾದ ಸ್ಥಿತಿಗೆ ಬಂದಿದ್ದಾನೆ. 700 ಮಂದಿಗೆ ಅನ್ನ ನೀಡುತ್ತಿದ್ದವನು ಇಂದು ಜೈಲಿನ ಅನ್ನ ತಿನ್ನುತ್ತಿದ್ದಾನೆ. ನ್ಯಾಯ ಸಿಗಬಹುದು, ಆದ್ರೆ ವಸಂತ್ ನಾಯ್ಕ್ ಅವರ ಸ್ಥಾನ ಈ ಮನೆಯೊಳಗೆ ಮತ್ತೆ ತುಂಬಲು ಸಾಧ್ಯವೇ? ಮಕ್ಕಳ ಕಣ್ಣೀರಿಗೂ ಒಡೆದ ಸಂಸಾರದ ಮೌನಕ್ಕೂ ಯಾರೂ ಉತ್ತರ ಕೊಡಲಾರರು. ಇದು ಒಂದು ಕಥೆಯ ಅಂತ್ಯ ಅಲ್ಲ, ಇದು ಸಮಾಜಕ್ಕೆ ಕೊಟ್ಟ ಎಚ್ಚರಿಕೆ. ಇಂತಹ ನಿಜವಾದ ಘಟನೆಗಳ ಸತ್ಯ ನಿಮ್ಮವರೆಗೂ ತಲುಪಬೇಕೆಂದರೆ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಸತ್ಯಕ್ಕೆ ಬೆಂಬಲ. ಲೈಕ್ ಮಾಡಿ, ಶೇರ್ ಮಾಡಿ, ಸತ್ಯದ ಜೊತೆ ನಿಲ್ಲಿ. ನಮಸ್ತೆಯೊಂದಿಗೆ ಎಲ್ಲರಿಗೂ ಧನ್ಯವಾದಗಳು.